ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಸಪ್ತಮಾತೃಕೆಯರಲ್ಲಿ ಇಂದ್ರಾಣಿ ದೇವಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಪ್ತಮಾತೃಕೆಯರು ಅಂದರೆ ನಮ್ಮ ಹಿಂದೂ ಧರ್ಮದ ಶಾಕ್ತ ಪಂಥದಲ್ಲಿ ಪೂಜಿಸಲ್ಪಡುವ 7 ಪ್ರಮುಖ ದೇವತೆಗಳ ಮಾತೃದೇವಿಯರ ಗುಂಪು. ಇವರು ಆದಿ ಪರಾಶಕ್ತಿಯ ವಿಭಿನ್ನ ರೂಪಗಳಾಗಿದ್ದು ಪ್ರಮುಖ ಪುರುಷ ದೇವತೆಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ ಮತ್ತು ಅಸುರರನ್ನು ಸಂಹರಿಸಲು ದುರ್ಗಾದೇವಿಗೆ ಸಹಾಯವನ್ನು ಮಾಡುತ್ತಾರೆ. ಹಿಂದಿನ ವಿಡಿಯೋದಲ್ಲಿ ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ ಮತ್ತು ವರಾಹಿ ದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಇಂದ್ರಾಣಿ ದೇವಿಯ ಬಗ್ಗೆ ತಿಳಿಯೋಣ. ಇಂದ್ರಾಣಿ ದೇವಿಯು ಇಂದ್ರನ ಶಕ್ತಿಯ ಸ್ವರೂಪವಾಗಿದೆ. ಕೆಲವರು ಈಕೆಯನ್ನು ಇಂದ್ರಾಣಿ, ಶಚಿ, ದೇವತೆಗಳ ರಾಜ ಇಂದ್ರನ ಪತ್ನಿ, ಪುಲೋಮ ಅಸುರನ ಪುತ್ರಿ ಮತ್ತು ಸೌಂದರ್ಯ ಶಕ್ತಿಯ ಸಂಕೇತವಾಗಿದ್ದಾಳೆ. ಇವಳು ಸಪ್ತಮಾತೃಕೆಯರಲ್ಲಿ ಒಬ್ಬಳು. ಪತಿವ್ರತೆ ಮತ್ತು ಇಂದ್ರಿ ಅಥವಾ ಸಾಚಿ ಎಂದು ಕರೆಯಲ್ಪಡುವ ಇವಳು ಇಂದ್ರನಿಗೆ ದೇವಲೋಕದ ಅಧಿಕಾರ ಉಳಿಸಿಕೊಳ್ಳಲು ಸಹಾಯ ಮಾಡುವ ದೈವಿಕ ಶಕ್ತಿ. ಉಡುಪಿಯ ಇಂದ್ರಾಣಿ ಪಂಚದುರ್ಗಾ ದೇವಾಲಯವು ಇವಳಿಗೆ ಸಮರ್ಪಿತವಾಗಿದೆ. ಹಾಗಾದರೆ ಇಂದ್ರಾಣಿ ದೇವಿಯ ಕಥೆ ಮತ್ತು ಮಹತ್ವವನ್ನು ತಿಳಿಯೋಣ. ಇಂದ್ರಾಣಿಯ ಮೂಲ. ಇಂದ್ರಾಣಿಯು ಅಸುರ ಪುಲೋಮನ ಮಗಳು. ಇಂದ್ರನು ಪುಲೋಮನನ್ನು ಸೋಲಿಸಿ ಶಚಿಯನ್ನು ಅಂದರೆ ಇಂದ್ರಾಣಿಯನ್ನು ಮದುವೆಯಾಗುವ ಮೂಲಕ ಅವಳು ದೇವಲೋಕದ ರಾಣಿಯಾದಳು. ಇದು ಅಸುರ ಶಕ್ತಿಯು ದೈವಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದನ್ನು ಸೂಚಿಸುತ್ತದೆ. ಪತಿವ್ರತ ಮಹಿಮೆ. ಮಹಾಭಾರತದ ಪ್ರಕಾರ ಇಂದ್ರಾಣಿಯು ಅತ್ಯಂತ ಪತಿವ್ರತೆಯಾಗಿದ್ದಾಳೆ. ಇಂದ್ರನು ವೃತ್ರಾಸುರನನ್ನು ಕೊಂದ ನಂತರ ಬ್ರಹ್ಮ ಹತ್ಯಾ ಪಾಪಕ್ಕೆ ಒಳಗಾಗಿ ಅಧಿಕಾರವನ್ನು ಕಳೆದುಕೊಂಡಾಗ ಇಂದ್ರಾಣಿಯ ಶಕ್ತಿಯು ಆತನಿಗೆ ಮತ್ತು ದೇವಲೋಕದ ಅಧಿಕಾರ ಪಡೆಯಲು ಸಹಾಯ ಮಾಡಿತು. ನಹುಷನ ಕಥೆ. ಇಂದ್ರನು ತಲೆಮರೆಸಿಕೊಂಡಿದ್ದಾಗ ನಹುಷ ರಾಜನು ದೇವಲೋಕಾಧಿಪತಿಯಾಗಿ ಇಂದ್ರಾಣಿಯನ್ನು ಮೋಹಿಸುತ್ತಾನೆ. ಆಗ ಇಂದ್ರಾಣಿಯು ತನ್ನ ಚಾಣಾಕ್ಷತನದಿಂದ ನಹುಷನನ್ನು ಮೋಹದ ಬಲೆಗೆ ಬೀಳಿಸಿ ಅಗಸ್ತ್ಯ ಮುನಿಗಳಿಂದ ಶಾಪ ಕೊಡಿಸಿ ಇಂದ್ರ ಪದವಿಯಿಂದ ಕೆಳಗಿಳಿಯುವಂತೆ ಮಾಡುತ್ತಾಳೆ. ಅವಳು ತನ್ನ ಪಾತಿವ್ರತ್ಯದ ಶಕ್ತಿಯಿಂದ ತನ್ನ ಗೌರವವನ್ನು ಉಳಿಸಿಕೊಳ್ಳುತ್ತಾಳೆ. ಹೌದು ವೀಕ್ಷಕರೇ, ಹಾಗಾದರೆ ಈ ಇಂದ್ರಾಣಿ ದೇವಿಯು ಸಪ್ತಮಾತೃಕೆಯಾಗಿದ್ದು ಹೇಗೆ? ಶಕ್ತಿ ಆರಾಧನೆಯಲ್ಲಿ ಇಂದ್ರಾಣಿಯು ಐಂದ್ರಿ ಸಪ್ತಮಾತೃಕೆಯರಲ್ಲಿ ಒಬ್ಬಳು. ಶುಂಭ ಮತ್ತು ನಿಶುಂಭರೊಂದಿಗೆ ಯುದ್ಧದಲ್ಲಿ ಇಂದ್ರನ ಶಕ್ತಿಯಾಗಿ ಇವಳು ಹೊರಹೊಮ್ಮುತ್ತಾಳೆ. ಬರೀ ಇಂದ್ರಾಣಿ ದೇವಿಗಷ್ಟೇ ಸಮರ್ಪಿತವಾಗಿರುವ ದೇವಸ್ಥಾನವೊಂದು ನಮ್ಮ ಕರ್ನಾಟಕ ರಾಜ್ಯದ ಉಡುಪಿಯ ಇಂದ್ರಾಳಿಯಲ್ಲಿ 8ರಿಂದ 11ನೇ ಶತಮಾನದ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನವಿದ್ದು ಇಲ್ಲಿ ಇಂದ್ರಾಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇಂದ್ರಾಣಿಯು ಕೇವಲ ಇಂದ್ರನ ಹೆಂಡತಿಯಲ್ಲ, ಬದಲಾಗಿ ಆಕೆಯು ಶಕ್ತಿ ಮತ್ತು ರಕ್ಷಣೆಯ ದೇವತೆಯಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುತ್ತಾಳೆ. ಇಂದ್ರಾಣಿಯ ರೂಪವು 4 ತೋಳುಗಳಿದ್ದು ವಜ್ರಾಯುಧ ಮತ್ತು ಅಂಕುಶವನ್ನು ಹಿಡಿದಿರುತ್ತಾಳೆ. ಇಂದ್ರಾಣಿಯ ವಾಹನ ಐರಾವತ ಆನೆ. ಸಂಕೇತ ಅಸೂಯೆ, ಶಕ್ತಿ ಮತ್ತು ದೇವಸೇನಾಧಿಪತಿ. ಸಪ್ತಮಾತೃಕರಲ್ಲಿ ಸ್ಥಾನ. ಬ್ರಾಹ್ಮಿಣಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡ ಎಂಬ 7 ದೇವತೆಗಳ ಗುಂಪಿನಲ್ಲಿ ಇಂದ್ರಾಣಿಯು ಅಂತರ್ಗತಳಾಗಿದ್ದಾಳೆ. ಹಾಗೂ ಇಂದ್ರಾಣಿಯು 6ನೇ ಸ್ಥಾನದಲ್ಲಿ ನಾವು ಇಂದ್ರಾಣಿ ದೇವಿಯನ್ನು ಗುರುತಿಸಬಹುದು. ದೇವಿ ಮಹಾತ್ಮ್ಯದಲ್ಲಿ ಇಂದ್ರಾಣಿಯು ರಾಕ್ಷಸನಾದ ಶುಂಭ ಮತ್ತು ನಿಶುಂಭ ಹಾಗೂ ರಕ್ತಬೀಜಾಸುರನನ್ನು ಸಂಹರಿಸಲು ದುರ್ಗಾದೇವಿಗೆ ಸಹಾಯ ಮಾಡಿದವಳಾಗಿ ವರ್ಣಿತಳಾಗಿದ್ದಾಳೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಸಪ್ತಮಾತೃಕೆಯರಲ್ಲಿ ಇಂದ್ರಾಣಿ ದೇವಿಯ ಮಾಹಿತಿ. ಹಾಗೆಯೇ
ಸಪ್ತಮಾತೃಕೆಯರಲ್ಲಿ ಬ್ರಾಹ್ಮಿಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ಮತ್ತು ಈ ವಿಡಿಯೋದಲ್ಲಿ ಇಂದ್ರಾಣಿ ಈ ದೇವಿಯರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಸಿದ್ದೇವೆ. ಹಾಗೂ ಚಾಮುಂಡಾದೇವಿಯ ವಿಡಿಯೋ ಮುಂದಿನ ದಿನಗಳಲ್ಲಿ ಬರಲಿದೆ. ಆ ವಿಡಿಯೋವನ್ನು ಕೂಡ ತಪ್ಪದೇ ವೀಕ್ಷಿಸಿ. ಹಾಗೆಯೇ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ಈ ಹಿಂದೆ ಈ ದೇವಿಯ ವಿಡಿಯೋಗಳನ್ನು ಕೂಡ ಮಾಡಿದ್ದೇವೆ. ಅದನ್ನು ತಪ್ಪದೇ ವೀಕ್ಷಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.